ಮೊದಲ ಸರಿ ನನಗೆ ಲಾರಿನಲ್ಲಿ ಲಿಫ್ಟ್ ಸಿಕ್ಕಿದೆ. ನೋಡ್ಕೊಂಡ್ರೆ ಇದೆ ನಂದು ಟೆಂಟು ಬೋಂಡ. ಹಾಂ, ಸೊ ಈ ಥರ ಬರ್ತಿದೆ. ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದ ದೇವಸ್ಥಾನ ಹತ್ರ ನಾನು ಈಗ ಪ್ರೆಸೆಂಟ್ ಇದ್ದೀನಿ. ನಮಸ್ಕಾರ ಗುರುಗಳೇ, ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 2 ಆಗ್ತಿದೆ. ಈಗ ನಾನು ಅನಂತ ಪದ್ಮನಾಭ ದೇವಸ್ಥಾನ ಹತ್ರ ಈಗ ಇದ್ದೀನಿ. ನಿನ್ನೆ ರಾತ್ರಿ ಬಂದು ನಾನು ರೂಮು ಹುಡುಕ್ತಿದ್ದೆ, ಯಾಕಂದರೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನನಗೆ ಟೆಂಟ್ ಹಾಕೋಕ್ಕೆ. ನನಗೆ ಬಡ್ಜೆಟ್ನಲ್ಲಿ ಒಂದು ರೂಮ್ ಸಿಕ್ಕಿದೆ, 500 ರೂಪಾಯಿ 24 hours. ಈಗ ಅನ್ಸೀಸನ್ನಿಂದ ನನಗೆ ಈ ರೂಮ್ ಸಿಕ್ಕಿದೆ. ಇದಕ್ಕೋಸ್ಕರ ನಾನು 2 ಕಿಲೋಮೀಟ್ರು ಹುಡುಕ್ತಾ ಇದ್ದೆ. ಮುಂದೆ ಅಲ್ಲೇ ದೇವಸ್ಥಾನ ಹತ್ರ 1000 ರೂಪಾಯಿನಿಂದ 1500 ರೂಪಾಯಿ ಹೇಳ್ತಿದ್ದಾರೆ. ಹುಡ್ಕಂತಿದ್ದಲ್ಲ, ಇದೇ ಹೋಟೆಲ್ನಲ್ಲಿ ನಾನು ಇದ್ದೀನಿ. ಈಗ ನಾನು ದರ್ಶನ ಪಡೆಯೋಕ್ಕೆ ನಾನು ಹೋಗ್ತಿದ್ದೀನಿ. 4 ಗಂಟೆಗೆ ಇಲ್ಲಾಂದರೆ 4:15ಗೆ ದೇವಸ್ಥಾನ ಓಪನ್ ಆಗುತ್ತೆ. ಇವಾಗ ಟೈಮಿಂಗ್ ಬಂದು 2:30 ಆಗ್ತಿದೆ. 1.5 ತಾಸು ದೇವಸ್ಥಾನ ಸುತ್ತಮುತ್ತ ನಾನು ತೋರಿಸ್ತೀನಿ ಹೆಂಗಿದೆ ಹೆಂಗಿಲ್ಲ ಅಂತ. ಹಂಗೆ ಬರ್ತಾ ಇರುವಾಗ ರೋಡ್ ನಮಗೆ ಸಿಗುತ್ತೆ, ಅಲ್ಲೇ ಇರುತ್ತೆ ನಮಗೆ ಎಂಟ್ರೆನ್ಸು, ಸೈಡ್ ಎಂಟ್ರೆನ್ಸು. ಇವಾಗ ಮಾರ್ಕೆಟ್ ಬಂದು ತಣ್ಣಗೈತೆ. ಕರೆಕ್ಟು ನಾವು ಮಾರ್ಕೆಟ್ ನೋಡಬೇಕಂದ್ರೆ 6 ಗಂಟೆ ಇಲ್ಲಾಂದರೆ 7 ಗಂಟೆಗೆ ಬರಬೇಕು. ನೋಡಿ ಜನರು ಹೆಂಗೆ ಕುಂತಿದ್ದಾರೆ. ಇಲ್ಲಿನಿಂದ ನಾವು ಹೋಗಬೇಕು. ಹಾಗೆ ಊರನ್ನ ನಿಮಗೆ ಸುತ್ತಾಡ್ಕೊತ ತೋರಿಸ್ತೀನಿ. ಏನಪ್ಪ ಬಸ್ಸು ಈ ಥರ ಬರ್ತಿದೆ. ಆತ 90 ಹೊಡೆದಾನ ಇಲ್ಲ ಬಸ್ಸು 90 ಹೊಡೆದತ್ತ ಗೊತ್ತಿಲ್ಲ. ಇಲ್ಲಿ ನೋಡ್ಕೊಂಡ್ರೆ ರೋಡ್ ಮಧ್ಯದಲ್ಲಿ ಆಲ್ಕೋಹಾಲ್ ಬಾಟಲ್ ಬಿದ್ದಿದ್ದೆ. ಇದು ನೋಡ್ತಾ ಇದ್ದರೆ ನನಗೆ ತುಂಬ ಕಷ್ಟ ಆಗ್ತಿದೆ. ದೇವಸ್ಥಾನ ಹತ್ರ ಈ ಥರ ಮಾಡ್ತಿದ್ದಾರೆ ಅಂತ ಪಬ್ಲಿಕ್. ಯುಕ್ರೇನ್ ಬಂತೆ ಇರಾಕ್ಗೋಸ್ಕರ ಇಲ್ಲಿ ಹೋಟೆಲ್ಸ್ ಎಲ್ಲ ಬಂದ್ ಮಾಡಿದ್ದಾರೆ. ನೋಡಿ ಏನು ರೀ, ಈ ಥರ ವಾರ್ ನಡೀತಿದ್ರೆ ಟೂರಿಸ್ಟ್ ಪ್ಲೇಸಸ್ ಮತ್ತು ಹೋಟೆಲ್ ಅವರು ಕಷ್ಟ ಹಿಂಗೆ ತೀರಿಸೋದು. ಇಲ್ಲಿ ನೋಡ್ಕೊರಿ ಎಷ್ಟೊಂದು ಹಳೆ ಮನೆ ಕಾಣ್ತಿದೆ. ಎಲ್ಲ 1985 ಮನೆ ಅಲ್ಲ. ಈ ಕಡೆ ನೋಡ್ಕೊಂಡ್ರೆ ಟ್ರೆಡಿಷ್ನಲ್ ಮನೆ. ಇಲ್ಲಿಗೇನೆ ನೋಡ್ಬೋದು ಹೋಟೆಲ್ ಬಂದಾಗಿದೆ, ಎಲ್ಲ ಗ್ಯಾಸ್ ಪ್ರಾಬ್ಲಮ್ನಿಂದ. ಇವಾಗ ಅವರಿಗೆ ಏನು ಮಾಡ್ತಾರೆ ಏನಿಲ್ಲ ಅಂತ ಐಡಿಯಾನೇ ಇಲ್ಲ. ತಿಂದಿದ್ದು ಹೋಟೆಲು ಇದೆ, ಇಲ್ಲಿ ಒಂದೇ ನನಗೆ ಸಿಕ್ಕಿದೆ. ಸುತ್ತಾಡ್ಕೊಂಡು ಎಲ್ಲಿ ನನಗೆ ಊಟ ಸಿಗ್ತಿಲ್ಲ. ಇಲ್ಲಿ ಬಂದು 3 ಇಡ್ಲಿ ತಿಂದೆ, ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಏನು ಬಿಸಿಯಾಗಿ ಇದ್ದಿಲ್ಲ, ಸುಮ್ಮನೆ ಹೊಟ್ಟೆ ಪಾಡಿಗೆ ನಾನು ತಿಂತಿದ್ದೆ. ಹಾಗೆ ನೋಡ್ಕೊತ ರೋಡ್ ಹತ್ರ ಬಂದೀವಿ. ಇಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಮಾರ್ಕೆಟ್ ಆ್ಯಕ್ಟಿವ್ ಆಗಿದೆ. ಎಲ್ಲ ಹೋಟೆಲ್ಸ್ ಎಲ್ಲ ನೋಡಿದರೆ ಸ್ವಲ್ಪ ಎಲ್ಲ ಬಂದು ಈ ಥರ ಇದ್ದರೆ ಹೆಂಗಪ್ಪ. ರಾತ್ರಿ ಈ ಕಡೆ ಸೈಡೇ ನಡ್ಕೊಂಬಂದಿದ್ದೆ. ಇಲ್ಲೆಲ್ಲ ರೂಮ್ ಕೇಳಿದರೆ 1500 ರೂಪಾಯಿ 1000 ರೂಪಾಯಿ ಅಂತಿದ್ದಾರೆ 24 hours. ಅದಗನ ಡಬಲ್ ಬೆಡ್ರೂಮ್ ಅಂತ. ನನಗೆ ಸಿಂಗಲ್ ಬೆಡ್ರೂಮ್ ಬೇಕು ಅಂದರೆ ಕೊಡೋಂಗಿಲ್ಲ, ಸಿಂಗಲ್ ಪರ್ಸನಿಗೆ ಅಂತಿದ್ದಾರೆ. ಸಿಂಗಲ್ ಬಂದರೆ ತುಂಬ ಕಷ್ಟ ಇರುತ್ತೆ. ನೋಡಿ ಈ ಥರ ಬರ್ತಾಯಿದ್ರೆ ಖಾಲಿ ಇಂಥ ಬೋಂಡಾಸು ಮತ್ತು ವಡೆಸು ಒಂದೇ ಅವೈಲೇಬಲ್ ಇದೆ. ಊಟ ಟಿಫಿನ್ ಯಾವುದೂ ಇಲ್ಲ ಇಲ್ಲಿ. ಸುಮ್ಮನೆ ಇದು ಇಟ್ಕೊಂಡು ಅವ್ರ ಜೀವನ ನಡೆಸ್ತಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗೋರಿಗೆ ನೋಡಿ ಇನ್ನೂ ಬರ್ತಾಯಿಲ್ಲ. ಅಕ್ಕ ಬೋಂಡ ಹಾಂ, ಬೋಂಡ ಇಲ್ಲ ಇನ್ನದೇ ಸ್ವೀಟ್ ಎವಲೋ 12 ಸ್ವೀಟ್ ರೀ ಇದು. ನಾನೇನೋ ಬೋಂಡ ಅನ್ಕೊಂಡಿನಿ, ಏನೇನೋ ಮಸಾಲ ಹಾಕಿರ್ತಾರ, ಟೇಸ್ಟಾಗಿರುತ್ತೆ ಅಂದರೆ ಸ್ವೀಟ್ ಕೊಟ್ಟಿದ್ದಾರೆ. ಇವರು ದೇವಸ್ಥಾನ ಒಳಗಡೆ ನನಗೆ ಬಿಡ್ತಾ ಇಲ್ಲ, ಯಾಕಂದರೆ ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಟೀ ಶರ್ಟು ಪ್ಯಾಂಟು ಬಿಚ್ಚಬೇಕು ಅಂತ. ದೇವಸ್ಥಾನ ಒಳಗಡೆ ದೇವಸ್ಥಾನದ ಯೂನಿಫಾರ್ಮ್ ಹಾಕ್ಕೊಂಡು ನಾವು ಹೋಗ್ಬೇಕು. ಅದೇ ಪಂಚ ತಗೋಣ. ಪಂಚ ಹೋಗ್ತಿದ್ದೀನಿ. ಪಂಚ ಇಲ್ಲಿ ಸಿಗುತ್ತೆ ಈ ಟೈಮಾಗ. ಅಲ್ಲಿ ಮುಂದೆ ಒಂದು ಅಂಗಡಿ ಇದೆ, ಹೋಗೋಣ ಕೇಳೋಣ. ಇಲ್ಲಿ ನೋಡ್ಕೊಂಡ್ರೆ ಲಾಲ್ ಥಿಯೇಟರ್ ಗೇಟ್. ಇದು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಭಯ್ಯ पंचम पंचम सेट खाली है ओली पंजा
ಮುಚ್ಚಟ ವೇಟಿ ಕಟ್ಟಿಯಂ. ಅದ್ಭುತವಾದ ದೇವ್ರ ದರ್ಶನ ಆಗಿದ ಮೇಲೆ ನನ್ನ ಪ್ರಯಾಣ ಮುಂದೆ ಹೋಗ್ತಿದ್ದೆ. ದೇವಸ್ಥಾನದಲ್ಲಿ ಮೊಬೈಲೆಲ್ಲ ಅಲೋ ಇಲ್ಲ, ಆದರೆ ನಾನು ದೇವ್ರನ್ನ ಹೆಂಗೆ ನೋಡಿದ್ದೀನಿ ಹಂಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಬಾಗಿಲು ಇರುತ್ತೆ ಪಕ್ಕದಲ್ಲಿ. ಒಂದೊಂದು ಬಾಗಿಲಿಗೆ ಒಂದೊಂದು ದೇವ್ರನ್ನ ರೂಪ ಸಿಗುತ್ತೆ ನಮಗೆ. ಮೊದಲನೇ ಬಾಗಿಲಿಗೆ ದೇವ್ರನ್ನ ಮುಖ ಸಿಗುತ್ತೆ, 2ನೇ ಬಾಗಿಲಿನಲ್ಲಿ ದೇವ್ರನ್ನ ಹೊಟ್ಟೆ ಸಿಗುತ್ತೆ, 3ನೇ ಭಾಗದಲ್ಲಿ ದೇವ್ರನ್ನ ಪಾದ ಸಿಗುತ್ತೆ. ಅದ್ಭುತವಾದ 3 ದರ್ಶನ ಆಗಿದ ಮೇಲೆ ನಾನು ಮುಂದೆ ಪ್ರಯಾಣ ಹೋಗ್ತಿದ್ದೆ. ಈ ದೇವಸ್ಥಾನ ಚರಿತ್ರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದೆ, ನಾನು ಒಂದೆರಡು ಲೈನ್ ಹೇಳ್ತೀನಿ. ಈ ದೇವಸ್ಥಾನದಲ್ಲಿ ಬೇಸ್ಮೆಂಟ್ನಲ್ಲಿ ಒಂದು 6 ಡೋರ್ ಇರುತ್ತೆ. ಆ 6 ಡೋರ್ನಲ್ಲಿ 5 ಡೋರು ಓಪನ್ ಮಾಡಿ ಬಂಗಾರ ತೆಗೆದಿರ್ತಾರೆ. ಇನ್ನೊಂದು ಡೋರ್ ಇರುತ್ತೆ, ಆ ಡೋರುನಲ್ಲಿ ಲಾಕ್ ಸಿಸ್ಟಮೇ ಇರೋದಿಲ್ಲ, ಮತ್ತು ಅದು ಡೋರು ಪೂರ ಪ್ಯಾಕ್ಡ್ ಆಗಿ ಇರುತ್ತೆ. ಅದು ಹೆಂಗೆ ಮಾಡಿದ್ರಾಗನ ತೆಗಿಯೋಕ್ಕೆ ಬರ್ತಾಯಿಲ್ಲ. ಇಲ್ಲಿರುವ ಜನರು ಬಂದು ಒಂದು ನಂಬಿಕೆ ಇದೆ, ಓಪನ್ ಮಾಡಿದರೆ ಈ ಭೂಮಿ ಅಂತ ಆಗುತ್ತೆ, ಅದಕ್ಕೆ ಓಪನ್ ಮಾಡೋಕ್ಕೆ ಹೋಗಬೇಡಿ ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ ಇಲ್ಲಿ. ಇನ್ನು ಇದು ಕೇಸ್ ಬಂದು ಕೋರ್ಟ್ನಲ್ಲಿ ನಡೀತಿದೆ. ನಿಮಗೇನು ಅನ್ನಿಸ್ತಿದೆ? 5 ಡೋರ್ನಲ್ಲಿ ಬಂಗಾರ ಹೆಂಗಿತ್ತು ಹಂಗೆ ಇದನ್ನಲ್ಲಿಗನೇ ಇರುತ್ತಾ, ಇಲ್ಲ ಅದು ಡೋರ್ ಓಪನ್ ಮಾಡಿದರೆ ಅಂತ ಆಗುತ್ತಾ? ಕಮೆಂಟ್ ಸೆಕ್ಷನ್ ಮೂಲಕ ಹೇಳ್ಬಿಡಿ ನಿಮ್ಮ ಕಮೆಂಟ್ನ. ನಾನು ಹೈವೇ ಕಡೆ ಹೋಗ್ತಿದ್ದೀನಿ, ಬೇರೆ ಲೊಕೇಶನ್ಗೆ. ಆ ಲೊಕೇಶನ್ಗೆ 60 ಕಿಲೋಮೀಟ್ರ್ ನನಗೆ ತೋರಿಸ್ತಿದೆ. ಈ ನೈಟ್ ನಾನು ಅಲ್ಲಿಗೆ ಹೋಗ್ಬೋದು, ಇಲ್ಲಾಂದರೆ ಯಾವುದಾನ ಪೆಟ್ರೋಲ್ ಬಂಕ್ನಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೋಬೇಕು ಅಷ್ಟೇ. ಬೆಳಿಗ್ಗೆ ಎದ್ದು ಮತ್ತೆ ಪ್ರಯಾಣನ ಶುರು ಮಾಡಬೇಕು. ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ, ಬಾಡಿ ತುಂಬ ವೀಕ್ ಇದೆ. ಊಟ ಸಿಕ್ಕಿದ್ರೆ ಅಲ್ಲ ತಿನ್ನೋಕೆ, ಇಲ್ಲಿ ಎಲ್ಲ ಹೋಟೆಲು ಬಂದಿದೆ. ನಾನು ಏನೋ ಒಂದು ಚಾಟ್ ಒಂದೇ ತಿನ್ಕೊಂಡು ನನ್ನ ಪ್ರಯಾಣನ ಮುಂದೆ ಹೋಗ್ತಿದ್ದೆ. ಅಲ್ಲಿ ಮೇನ್ ರೋಡ್ನಲ್ಲಿ ಏನೇನೋ ಹೋಟೆಲ್ ಸಿಕ್ಕಿದರೆ ಅಲ್ಲಿ ಏನೇನೋ ತಿನ್ಕೊಂಡು ರಾತ್ರಿ ಮಲ್ಕೋಬೇಕು ಅಷ್ಟೇ. ಕೇರಳದಲ್ಲಿ ಸಿಕ್ಕಾಪಟ್ಟೆ ನಾನು ಜಿಮ್ಮನ್ನ ನೋಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಜಿಮ್ಮಲ್ಲ ಮೇಲೇ ಇಲ್ಲಿ ನೋಡಿದ್ದೀನಿ. ಆ ಹೈವೇನಿಂದ ನಿನ್ನೆ ಎಲ್ಲ ಬಂದಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ, ಇಲ್ಲಾಂದರೆ ನಾನು ಚಾನಲ್ನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಫೈನಲಿಗೆ ನಾನು ಹೈವೇಗೆ ರೀಚ್ ಆದೆ. ಇಲ್ಲಿನಿಂದ ಯಾರನ್ನ ಪುಣ್ಯಾತ್ಮರು ಲಿಫ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಯಾಣ ಮುಂದೆ ಹೋಗೋಕ್ಕೆ. ನೋಡೋಣ, ಟ್ರೈ ಮಾಡೋಣ. ಮೊದಲ ಸರಿ ನನಗೆ ಲಾರಿನಲ್ಲಿ ಲಿಫ್ಟ್ ಸಿಕ್ಕಿದೆ. ಈ ಲಾರಿ ಡ್ರೈವರ್ ತಗ ಮಾತಾಡಿದ್ದೀನಿ, ಒಂದು 5 ನಿಮಿಷ ತಡಿ, ಇಬ್ಬರು ಹೋಗ್ಬಿಡೋಣ ಅಂತ ಹೇಳ್ತಿದಾರ. ಅಣ್ಣ ಕಮ್ಮಿಂಗು? ಓಕೆಣ್ಣ. തൂങ്ങിടും നീ നിയർ ബൈ പെട്രോൾ ಬಂಕ್ நாங்க பெட்ரோல் பம்ப்ல ಡ್ರಾಪ್ பண்றோம். ಓಕೆನಾ, ಬಾಯ್ನಾ. ಓಕೆನಾ, ಬೈ. ನಾನು ಲೊಕೇಶನ್ಗೆ ಹೋಗೋ ದಾರಿ ಬಗಿಲಿಗೆ ಲಿಫ್ಟ್ ನನಗೆ ಇಲ್ಲೇ ಕೊಟ್ಟಿದ್ದಾರೆ ಸುತ್ತಾಡ್ಕೊತ. ನಾನು ಈ ಪೆಟ್ರೋಲ್ ಬಂಕ್ನಲ್ಲಿ ನಾನು ನೈಟು ಟೆಂಟ್ ಹಾಕ್ಕೋಬೋದಾ ಬೇಡ ಅಂತ ಕೇಳಬೇಕು. ಅವ್ರು ಪರ್ಮಿಷನ್ ಕೊಟ್ಟರೆ ತುಂಬ ಸಂತೋಷ ಆಗಿರುತ್ತೆ. ನನಗೆ ಅಲ್ಲಿ ಇಂಡಿಯನ್ ಆಯಿಲ್ದಾಗ ಮಾತಾಡಿದ್ದೀನಿ, ಆದರೆ ನನಗೆ ಅವರು ಸ್ಥಳ ಕೊಟ್ಟಿಲ್ಲ ಮಲ್ಕೊಳಕ್ಕೆ ನೈಟ್. ಆದರೆ ಇಲ್ಲೊಂದು ಖಾಲಿ ಜಾಗ ಐತೆ, ಇಲ್ಲಿ ಹೋಗಿ ಮಲ್ಕೋರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಓಕೆ ಪ್ಲೀಸ್, ನನಗೆ ಗುಡ್ ಅಂತ ಅನ್ನಿಸ್ತಿದೆ. ನಿಮಗೆ ಹೆಂಗಿದೆ ನೋಡಿ, ಈ ಥರ ಇದೆ. ಅಲ್ಲಿ JCP ಇದೆಯಲ್ಲ, JCP ಹಿಂದೆ ಮಲ್ಕೋರಿ ಅಂತ ಹೇಳ್ತಿದ್ದಾರೆ. ನಾವು ಹೋಗಿ ಅಲ್ಲೇ ಮಲ್ಕೊತಿದ್ದೀವಿ. ಮಧ್ಯಾಹ್ನದಿಂದ ಊಟ ಏನು ಮಾಡಿಲ್ಲ, ಅದು ಸ್ವೀಟ್ ಬೋಂಡ ಒಂದೇ ತಿಂದಿದ್ದೀನಿ. ಇವಾಗ ಇಲ್ಲಿ ಹೋಟೆಲ್ ಯಾವುದೂ ಇಲ್ಲ. ಟೈಮ್ ಬಂದು ಇವಾಗ 9 ಗಂಟೆ ಆಗ್ತಿದೆ. 9 ಗಂಟೆಗೆ ಯಾವ ಹೋಟೆಲ್ಸ್ ಇರೋದಿಲ್ಲ ಅಂತ ಇಲ್ಲಿ ಜನರು ಹೇಳ್ತಿದ್ದಾರೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಒಂದು ಚಿಕ್ಕ ಹಾಲು ಪ್ಯಾಕೆಟ್ ನಾನು ತೊಗೊಂಡಿನಿ. ಇದು ನನಗೆ 28 ಬಿದ್ದಿದೆ. ನನ್ನ ಕಡೆ ಓಟ್ಸಿದೆ. ಓಟ್ಸ್ ನಾನು ಪ್ರಿಪೇರ್ ಮಾಡಿ ಇವತ್ತು ಡಿನ್ನರ್ ಓಟ್ಸೇ ನನಗೆ ಆಗುತ್ತೆ.
ಇನ್ನೊಂದು ವಿಷಯ ನಿಮ್ಮ ಕಡೆ ನಾನು ಶೇರ್ ಮಾಡಬೇಕು ಅಂತ ನನಗೆ ಅನಿಸ್ತಿದೆ. ನನಗೆ ಟ್ರಕ್ಕರ್ಸ್ ನೋಡಿದರೆ ತುಂಬ ಆಸೆ ಆಗುತ್ತೆ. ಯಾಕಂದರೆ ನನಗೆ ಟ್ರಕ್ನಲ್ಲಿ ಟ್ರಾವೆಲ್ ಮಾಡಿದರೆ ಅವರು ದುಡಿತಾರ, ಟ್ರಾವೆಲಿಂಗ್ ಮಾಡೋದು ಮಾಡ್ತಾರೆ. ಅದ್ಭುತವಾಗಿ ಇರುತ್ತಲ್ಲ. ಫ್ಯೂಚರ್ನಲ್ಲಿ ಏನು ಟ್ರಕ್ ಡ್ರೈವರ್ ಆಗಿಬಿಡಲ್ಲ. ನೀವು ಏನೇನು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನಾನು ಟ್ರಕ್ ಡ್ರೈವರ್ ಆಗಿಬಿಡ್ತೀನಿ. ಪ್ಲೀಸ್ ನೀವು ಸಪೋರ್ಟ್ ಕೊಡಿ, ವಿಡಿಯೋ ನೋಡ್ತೀರಿ ಅಂತ ಪ್ಲೀಸ್ ಸಪೋರ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ನನ್ನ ಅರಮನೆ ರೆಡಿ ಆಯಿತು. ನೋಡಿ ಇಲ್ಲಿ ಓಟ್ಸ್ ಮತ್ತು ಮಿಲ್ಕ್ ಪ್ರಿಪೇರ್ ಆಗ್ತಿದೆ. ಹಂಗೆ ಇಲ್ಲಿ ನೋಡ್ಕೊಂಡ್ರೆ ಇದೆ ನನ್ನ ಅರಮನೆ. ಬಲಗಾಲು ಇಟ್ಟು ಹೋಗೋಣ ಒಳಗಡೆ. ನೋಡಿ ಲೈಟ್ ಹಾಕೋಣ ಫಸ್ಟು. ಕರೆಂಟ್ ಬಿಲ್ ಏನು ಫ್ರೀ ಇಲ್ಲ. ನೋಡ್ಕೊಂಡ್ರೆ ಇದೆ ನಂದು ಟೆಂಟು, ಇಲ್ಲೇ ಮಲ್ಕೊಳೋದು ನೈಟು. ಇದು ನಾನು ಸ್ವಲ್ಪ ಹಾರಾಕೀನಿ. ಎಲ್ಲ ಗ್ಯಾಸು ಎಲ್ಲ ಹಿಂಗೆ ಇದೆ ರೀ. ಆಲ್ಮೋಸ್ಟ್ ಇದೆ ನನ್ನ ಮನೆ. ಇವತ್ತು ನೈಟ್ ಹಿಂಗೆ ಮಲ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನೆಕ್ಸ್ಟು ಒಳ್ಳೆ ವಿಡಿಯೋದಲ್ಲಿ ತುಂಬ ಅದ್ಭುತವಾದ ಪ್ಲೇಸ್ ನಿಮಗೆ ತೋರಿಸ್ತೀನಿ. ನಾಳೆ ಒಂದು 5 ಗಂಟೆವರೆಗೆ ನೀವು ವೆಯ್ಟ್ ಮಾಡಿ. ಅದ್ಭುತವಾದ ವಿಡಿಯೋ ಬರುತ್ತೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ. ನೀವು ನೋಡಿ ಎಂಜಾಯ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ.